ವೆಲ್ಕಮ್ ಟು ಪ್ರೀತಿ ವಿಲೇಜ್ ಲಾಗ್. ಎಷ್ಟೋ ಸೋಷಲ್ ಮೀಡಿಯಾದಲ್ಲಿರುವಂಥ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಸೋಷಲ್ ಮೀಡಿಯಾದಿಂದ ಅಚೀವ್ನ ಮಾಡಿರೋರಾಗಿರ್ಬೋದು, ತುಂಬ ಜನ ಲೈಫ್ನ ಕಟ್ಕೊಂಡಿದ್ದಾರೆ. ನನಗೂ ಕೂಡ ತುಂಬ ವರ್ಷದಿಂದ ಆಸೆ ಇತ್ತು, ಏನಾದರೂ ಒಂದು ಮಾಡಬೇಕು ಯೂಟ್ಯೂಬ್ನಲ್ಲಿ ಅಂತ. ಒಂದು ವರ್ಷದಿಂದ ಕ್ರಿಯೇಟ್ ಮಾಡಿದಂಥ ಚಾನಲ್ನ ಇವಾಗ ಆ್ಯಕ್ಟಿವ್ ಮಾಡಿದ್ದೀನಿ. ಬಟ್ ನಾನು ಒಂದು ವರ್ಷದಿಂದ ಬಿಟ್ಟಿದ್ರೂ ಕೂಡ ಈಗ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಬರೋರಿಗಂತೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾನು ಕೂಡ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ರೀತಿಯಲ್ಲಿ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಕೂಡ ಈಗ ಜಾಯ್ನ್ ಆಗಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಜಾಯ್ನ್ ಆಗಿದ ತಕ್ಷಣ ಅದರಿಂದ ಅರ್ನಿಂಗ್ಸ್ ಬರಬೇಕು ಅಂತ ಇಲ್ಲ, ಪ್ರಯತ್ನ ಪಡಬೇಕು. ಮೊದಲೇ ಎಕ್ಸ್ಪೆಕ್ಟೇಷನ್ನ ಇಟ್ಬಿಟ್ರೆ ಯಾವುದು ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಇದ್ರ ಜೊತೆಗೇ ನಾವು ಜನಗಳಿಗೆ ಹೆಚ್ಚು ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಂದು ಡೈಲಿ ಲಾಗ್ಸ್ ಆಗಿರ್ಬೋದು. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ದಿನನಿತ್ಯದ ಜೀವನ ಶೈಲಿನ ನೋಡೋಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ಹಳ್ಳಿನಲ್ಲಿ ಇದ್ಕೊಂಡು ಅವರ ಲೈಫ್ ಸ್ಟೈಲ್ನ ನೋಡೋದಂದ್ರೆ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಈಗ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ನನಗೆ ಯಾವುದೇ ರೀತಿಯ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಅಥವಾ ಫೇಸ್ನ ಕ್ಯಾಮ್ರಾ ಮುಂದೆ ತೋರಿಸೋದಕ್ಕೆ ತುಂಬಾ ಹಿಂಜರಿಕೆ ಆಗುತ್ತೆ. ಬಟ್ ನಿಮ್ಮ ಸಪೋರ್ಟ್ ನನಗೆ ಇದೆ ಅಂತ ಹೇಳಿ ನಾನು ಕೂಡ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಸಾಧ್ಯವಾದಷ್ಟು ಪ್ರಯತ್ನನ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಮನೆ ದೇವರು ನಂಜುಂಡೇಶ್ವರನ ವಾರ ಆಗಿತ್ತು. ಅದಕ್ಕಾಗಿ ನಾನು ಕೂಡ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದನೇ ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೆ. ಬಟ್ ನನಗಂತೂ ಟ್ರೈಪಾಡ್ನ ಯಾವ ರೀತಿ ಇಡಬೇಕು, ಫೋನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಕ್ಯಾಮ್ರಾ ಮುಂದೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸ್ವಲ್ಪನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಜೊತೆ ನನ್ನ ಒಂದು ಫಸ್ಟ್ ಡೈಲಿ ಲಾಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಏನೇ ಮಿಸ್ಟೇಕ್ ಇದ್ದರೂ ನಾನು ಕೂಡ ಸರಿ ಮಾಡ್ಕೊಳ್ತೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮನೆ ದೇವರು ನಂಜುಂಡೇಶ್ವರನ ಸೋಮವಾರ ಹೇಗೆ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇದು ನಾನು ನಮ್ಮನೆಗೆ ಎಲ್ಲ ರೀತಿಯ ಹೂನು ಕೂಡ ಇಲ್ಲಿಂದನೇ ಕಿತ್ಕೊಳ್ಳೋದು. ಹಾಗೆ ಗಾರ್ಡನ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ಕೂಡ ಒಂದು ವಿಡಿಯೋನ ಹಾಕಿದ್ದೀನಿ. ನಮ್ಮನೇಲಿ ಎಷ್ಟು ವೆರೈಟೀಸ್ ಆಫ್ ದಾಸವಾಳ ಇದೆ ಅಂತ ಕೂಡ ಹಾಕಿದ್ದೀನಿ. ಈ ವಿಡಿಯೋದ ಐ ಕಾರ್ಡ್ನಲ್ಲಿ ಹಾಗೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಿಮಗೆ ನಾನು ನಮ್ಮನೇಲಿರುವಂಥ ಎಷ್ಟು ವೆರೈಟೀಸ್ ಆಫ್ ದಾಸವಾಳ ಇದೆ ಅಂತ ತೋರಿಸಿದ್ದೀನಿ. ಬಟ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಕಟ್ ಮಾಡಿದ್ದೀನಿ. ನಮ್ಮನೇಲಿ ದೇವ್ರ ಮನೆಗೆ ಇರುವಂಥ ಐಟಮ್ಸ್ಗಳು ಇತ್ತಾಳದೇನೆ ಆದಷ್ಟು. ಅದಕ್ಕಾಗಿ ಭಾನುವಾರನೇ ಪೀತಾಂಬರಿ ಹಾಕಿ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಟಿದ್ದೆ. ಯಾಕಂತ ಹೇಳಿದರೆ ಸೋಮವಾರ ಮಗಳನ್ನ ಸ್ಕೂಲಿಗೆ ಕಳಿಸಿ ವಾರ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಈಗ ಮಗಳನ್ನ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಿ ಹೂವೆಲ್ಲ ಕಿತ್ಕೊಬಂದಾಯಿತು. ಈಗ ದೇವ್ರ ಮನೆ ಫೋಟೋನು ಕೂಡ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಆ ವಿಡಿಯೋನು ಕೂಡ ಮಾಡ್ಕೊಂಡಿಲ್ಲ. ಈಗ ನಾನು ಕಿತ್ಕೊಬಂದಿರುವಂಥ ಹೂವೆಲ್ಲ ನೀಟಾಗಿ ಹಾಕೋತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಹಬ್ಬ ಹರಿದಿನ ಇದ್ದರೆ ಮಾತ್ರನೇ ಸೇವಂತಿಗೆ ಹೂವೆಲ್ಲನೂ ಕೂಡ ಪರ್ಚೇಸ್ ಮಾಡೋದು. ಯಾಕಂತ ಹೇಳಿದ್ರೆ ನಮ್ಮನೇಲೇ ಕೂಡ ಆದಷ್ಟು ಹೂ ಇರ್ತವೆ. ಇಷ್ಟು ಹೂ ಇದ್ದರೆ ಸಾಕಲ್ವಾ. ಹಾಗೆ ನಮ್ಮನೇಲಿ ಡೈಲಿ ಸದಾ ಹೂ ಬಿಡಬೇಕು ದಾಸವಾಳ ಅಂತ ಹೇಳಿದ್ರೆ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳಿ ನನ್ನ ಗಾರ್ಡನ್ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಚೆಕ್ ಮಾಡಿ, ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾನು ನೆನ್ನೆನೇ ಕೂಡ ಎಲ್ಲನೂ ವಾಶ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಕಳಸನೂ ಕೂಡ ತೆಗ್ದಿದ್ದೆ. ಅದಕ್ಕೋಸ್ಕರ ಹೊರಗಡೆ ನಲ್ಲಿನಲ್ಲಿ ನೀರು ಬಿಟ್ಟಿದ್ರು, ಅಲ್ಲಿಂದ ಹೋಗಿ ಕಳಸಕ್ಕೆ ನೀರನ್ನ ಕೂಡ ತುಂಬಿಸ್ಕೊಂಡು ಬಂದಿದ್ದೀನಿ. ಈಗ ಕಳಸದ ತಟ್ಟೆಗೆ ಅಕ್ಕಿನೂ ಹಾಕ್ಕೊಂಡು ನಾನಿಲ್ಲಿ ಈ ರೀತಿಯಾದಂಥ ಒಂದು ಸ್ಟ್ಯಾಂಡನ್ನು ಕೂಡ ಯೂಸ್ ಮಾಡ್ತೀನಿ. ಅದ್ರ ಮೇಲೆ ತಟ್ಟೆ ಅಕ್ಕಿ ಎಲ್ಲನೂ ಇಟ್ಟು ಕೂಡ ಒಂದು ಸಲ ನೀಟಾಗಿ ಪೂಜೆನ ಮಾಡ್ಕೊಳ್ಬೇಕು. ಕಳಸ ಸ್ಥಾಪನೆ ಅನ್ನೋದನ್ನು ಒಂದು ಸಲ ಮಾಡಿದ್ರೆ ಕತ್ತರಿಸೋಕ್ಕೆ ಹೋಗಬಾರ್ದು. ಹಾಗೆ ನಾನು ಕಳಸಕ್ಕೆ ಇಟ್ಟಿರುವಂಥ ಕಾಯಿನ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮನೆ ಗೃಹಪ್ರವೇಶ ಆಗಿ 1 ವರ್ಷ ಆಗಿದೆ. ಗೃಹಪ್ರವೇಶದಲ್ಲಿ ಮನೆ ದೇವರಿಗೆ ಇಟ್ಟು ಪೂಜೆ ಮಾಡಿದಂಥ ಕಾಯನ್ನೇ ಕೂಡ ನಾನು ಇಲ್ಲಿ ಪೂಜಿಸ್ತಾ ಇದ್ದೀನಿ. ಯಾವುದೇ ರೀತಿ ಹಾಳಾಗಿಲ್ಲ ಕಾಯಿ. ಸೋಷಲ್ ಮೀಡಿಯಾ ಅನ್ನೋದು ತುಂಬ ಜನಕ್ಕೆ ಒಳ್ಳೆ ರೀತಿಯ ಆಪರ್ಚುನಿಟೀಸ್ನೇ ಕೊಟ್ಟಿದೆ. ಹೌದು, ಸೋಷಲ್ ಮೀಡಿಯಾದಲ್ಲಿ ತುಂಬ ಜನ ಸಕ್ಸಸ್ಸನ್ನು ಕೂಡ ಕಂಡಿದ್ದಾರೆ. ಹಾಗೆ ಯಾರೆಲ್ಲ ಈಗ ಸೋಷಲ್ ಮೀಡಿಯಾನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ಪ್ಲೀಸ್ ಈಗಲೇ ಅಂದ್ಕೊಳ್ಳೋದನ್ನು ಬಿಟ್ಟು ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಸಕ್ಸಸ್ ಅನ್ನೋದು ಒಂದೇ ದಿನದಲ್ಲಿ ಆಗೋದಲ್ಲ. ನಾವು ಪ್ರಯತ್ನ ಪಟ್ಟಷ್ಟು ಸಕ್ಸಸ್ ಅನ್ನೋದು ಬೇಗನೆ ಸಿಗುತ್ತೆ. ಬಟ್ ಪ್ರಯತ್ನನೇ ಪಡ್ದೇ ಸಕ್ಸಸ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಹಾಗೆ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಮೀಶೋ ಪ್ರಾಡಕ್ಟ್ ಬಗ್ಗೆ ಅನ್ಬಾಕ್ಸಿಂಗ್ ವೀಡಿಯೋಸ್ನ ಹಾಕ್ತಾ ಇರ್ತಾರೆ. ಬಟ್ ಅದು ಮೀಶೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಥರ ಜಾಬು. ಹೌದು, ನಾನು ಕೂಡ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗಲ್ಲಿ ಜಾಯ್ನ್ ಆಗಿದ್ದೀನಿ. ಬಟ್ ಜಾಯ್ನ್ ಆಗಿದ ತಕ್ಷಣ ಯಾವುದೇ ರೀತಿಯ ಅರ್ನಿಂಗ್ಸ್ನ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನಾನು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಯಾವುದೇ ರೀತಿಯ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿಲ್ಲ.
ಆದರೆ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ಅದರಲ್ಲೂ ಕೂಡ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಆದರೆ ಇದನ್ನು ಕೇವಲ ಹೌಸ್ ವೈಫ್ಗೆ ಮಾತ್ರ ಅಲ್ಲ, ಟೈಮ್ ಇದ್ದರೆ 1 ಅವರ್ 2 ಅವರ್ ಇದ್ದರೆ ಸಾಕು. ನಾವು ರೆಗ್ಯುಲರ್ ಆಗಿ ಏನಾದರೂ ಒಂದು ಪ್ರಾಡಕ್ಟ್ನ ಆನ್ಲೈನಿಂದ ಬೈ ಮಾಡ್ತಾನೆ ಇರ್ತೀವಿ. ಸೊ ಅದನ್ನು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿ ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಇದರಲ್ಲಿ ಫೇಸ್ನ ತೋರಿಸ್ಬೇಕು ಅಂತ ಏನಿಲ್ಲ, ಹಾಗೆ ಯಾವುದೇ ರೀತಿಯ ಕಾಂಟೆಂಟ್ ಕ್ರಿಯೇಟ್ನು ಕೂಡ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಪ್ರಾಡಕ್ಟ್ ಏನಾದರೂ ನಿಮಗೆ ರಿಸೀವ್ ಆಯಿತು ಅಂತ ಹೇಳಿದ್ರೆ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿ ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಸಾಕು. ಸೊ ಇದರಿಂದನೂ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಯಾರು ಇನ್ನು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀರೋ ಅಂಥವ್ರಿಗಂತೂ ಇದು ಬೆಸ್ಟ್ ಆಪರ್ಚುನಿಟಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಾನಿಲ್ಲಿ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡ್ತಾನೆ ನಿಮ್ಮ ಜೊತೆ ಇದೆಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆ ಎಲ್ಲ ರೀತಿಯೂ ಕೂಡ ತಯಾರಿ ಆಗಿತ್ತು. ಹಾಗೆ ದೇವ್ರ ಮನೆಯಲ್ಲಿ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದರೆ, ದೇವ್ರ ಮನೇಲಿ ರಾಯರ್ ಫೋಟೋನ ಇಡಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ, ನೀವು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಆದರೆ ದೇವ್ರ ಮನೇಲಿ ರಾಯರ್ ಫೋಟೋನ ಇಡಬಾರ್ದು ಅಂತ ಎಷ್ಟೋ ಜನ ನನಗೆ ಮನೆಗೆ ಬಂದವರು ಸಲಹೆನ ನೀಡಿದ್ದಾರೆ. ನಾನು ಕೂಡ ಚೇಂಜ್ ಮಾಡಿದ್ದೆ. ಆದರೆ ನನಗೆ ಹೊರಗಡೆ ಇಟ್ಟಾಗ ಮನಸ್ಸು ನಿಜವಾಗ್ಲೂ ತಡಿತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಮತ್ತೆ ನಮ್ಮ ರಾಯರು ಎಲ್ಲಿ ಇರಬೇಕು ಅಲ್ಲಿಗೆ ತಂದು ಇಟ್ಟಿದ್ದೀನಿ. ನನಗೆ ಏನಂತ ಹೇಳಿದ್ರೆ ರಾಯರನ್ನ ಇಲ್ಲೇ ಇಡಬೇಕು ಅಲ್ಲೇ ಇಡಬೇಕು ಅಂತ ಏನಿಲ್ಲ. ಅವರು ಕೂಡ ನಮಗೆ ಜೀವಂತವಾಗಿರುವಂಥ ಒಬ್ಬರು ಗುರುಗಳು, ದೇವರು ಕೂಡ ಹೌದು, ಮಾರ್ಗದರ್ಶಿ ಕೂಡ ಹೌದು. ಸೊ ಅದಕ್ಕಾಗಿ ನಾನು ದೇವ್ರ ಮನೇಲೇ ಇಟ್ಕೊಂಡು ಪೂಜೆನ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೈವೇದ್ಯಕ್ಕೆ ನಾನಿಲ್ಲಿ ಇವತ್ತು ಹುಣ್ಮೆ ಆಗಿರೋದ್ರಿಂದ ತುಳಸಿ ನೀರನ್ನು ಇಡ್ತಾ ಇದ್ದೀನಿ. ತುಳಸಿ ನೀರನ್ನಾದರೂ ಇಡ್ಬೋದು ಅಥವಾ ಹಾಲನ್ನಾದರೂ ಕೂಡ ಇಡ್ಬೋದು. ಶುದ್ಧ ಮನಸ್ಸಿನಿಂದ ಏನೇ ಇಟ್ಟರೂ ಕೂಡ ದೇವರಿಗೆ ಅರ್ಪಿಸ್ಬೋದು. ಹಾಗೆ ನಾನಿಲ್ಲಿ ಎಲ್ಲ ರೀತಿಯ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ನೋಡ್ತಾ ಇದ್ದೀರಲ್ವ, ನಮ್ಮನೆ ದೇವ್ರ ಮನೇಲಿ ಇಟ್ಟಿರುವಂಥ ಹೂವೆಲ್ಲವೂ ಕೂಡ ನಮ್ಮನೆ ಗಿಡದ್ದೇ. ಆದರೆ ಅದನ್ನು ಮೇಂಟೈನ್ ಮಾಡಿ ಗಿಡನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ ಅಂತ ಹೇಳಿದ್ರೆ ನನಗೆ ಮಾತ್ರ ಗೊತ್ತು. ಹಾಗೆ ಆದಷ್ಟು ದೇವ್ರ ಮನೆಯನ್ನು ಸದಾ ಸ್ವಚ್ಛವಾಗಿಡೋದಕ್ಕೆ ಟ್ರೈ ಮಾಡಿ. ಹಾಗೆ ದೇವ್ರ ಮೇಲೆ ಒಣಗಿರುವಂಥ ಹೂಗಳನ್ನ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರು ತೆಗೆದುಬಿಡೋದು ತುಂಬಾ ಒಳ್ಳೆಯದು. ದೇವ್ರ ಮನೇಲಿ ಅಗತ್ಯವಿಲ್ಲದೆ ಇರೋ ವಸ್ತುಗಳನ್ನ ಇಡೋಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಈ ರೀತಿ ನಾವು ಯೂಸ್ ಮಾಡದೇ ಇರುವಂಥ ದೀಪಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಐಟಮ್ಸ್ಗಳು ತುಂಬಾ ಇರುತ್ತೆ. ಅದನ್ನು ನಾವು ಆದಷ್ಟು ಬೇರೆ ಕಡೆ ಇಡೋದೇ ಒಳ್ಳೆಯದು. ದೇವ್ರ ಮನೇಲಿ ಉಪಯೋಗ ಇದ್ದರೂ ಕೂಡ ಆ ಕ್ಷಣಕ್ಕೆ ಉಪಯೋಗ ಬಾರದ ವಸ್ತುಗಳನ್ನ ಇಡಬಾರ್ದು. ಹಾಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ದೇವ್ರ ಮನೇಲಿ ಬೆಂಕಿ ಪಟ್ಟಣನ ಇಡಬಾರ್ದು ಅಂತ ಹೇಳ್ತಾರೆ. ದೀಪ ಹಚ್ಚೋದಕ್ಕೆ ಸಾಮಾನ್ಯವಾಗಿ ಬೆಂಕಿ ಪಟ್ಟಣ ಉಪಯೋಗಿಸ್ತಾರೆ. ಇನ್ನು ಕೆಲವರು ಬೆಂಕಿ ಪಟ್ಟಣದಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಆದರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೆ ಬೆಂಕಿ ಪಟ್ಟಣನ ದೇವ್ರ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ದೇವ್ರ ಮನೇನ ಈ ರೀತಿಯಾಗಿ ಯಾವಾಗಲೂ ಕೂಡ ದೇವ್ರ ಮನೇನ ಪೂಜೆ ಮಾಡೋದಕ್ಕೆ ತುಂಬ ಟೈಮ್ನ ಕೊಡ್ತೀನಿ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗೇ ಮಾಡಬೇಕು ನನಗೆ ಯಾವಾಗಲೂ ಕೂಡ. ಹಾಗೆ ನಾನಿವತ್ತು ದೇವ್ರ ಮನೆ ದೀಪನ ಹಚ್ಚಿ ನಿಧಾನವಾಗಿ ಬೇಡ್ಕೊಂಡಿರೋದಿಷ್ಟೇ. ಈ ಒಂದು ವರ್ಷದಲ್ಲಿ ನಾನು ಅಂದ್ಕೊಂಡಿರುವಂಥ ಈ ಒಂದು ಯೂಟ್ಯೂಬ್ ಜರ್ನಿ ಏನಿದೆ ಅದು ನಿಜವಾಗ್ಲೂ ಸಕ್ಸಸ್ ಆಗಲಿ ಅಂತಲೇ ಬೇಡ್ಕೊಂಡಿರೋದು. ಇವತ್ತು ನನ್ನ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಅಷ್ಟೇ. ನಮ್ಮ ಮನೆ ದೇವ್ರ ಹತ್ರ ನಾನು ಬೇಡ್ಕೊಳ್ಳೋದು, ನಾನು ಅಂದ್ಕೊಂಡಿರೋದು ಯೂಟ್ಯೂಬಲ್ಲಿ ಏನಾದರೂ ಒಂದು ವರ್ಷದಲ್ಲಿ ನಿಜವಾಗ್ಲೂ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಅದಕ್ಕೆ ಸಪೋರ್ಟು, ದೇವರ ಆಶೀರ್ವಾದ ಎಷ್ಟಿರುತ್ತೋ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸೇ ನಮ್ಮ ಫ್ಯಾಮಿಲಿ ಅಲ್ವಾ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿನೇ ನಾನು ಈ ಒಂದು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ನೀವು ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ಕೂಡ ನಾನು ಬಿಗಿನರ್ಸ್ ಆದರೂ ಕೂಡ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಸಿಕ್ಕಿದೆ. ಅದನ್ನಂತೂ ನಾನು ಯಾವತ್ತೂ ಕೂಡ ರೆಸ್ಪೆಕ್ಟಾಗೇ ಇಟ್ಕೊಳ್ತೀನಿ. ಎಷ್ಟೇ ನಂಬಿಕೆಗಳಿದ್ರೂ ನಮ್ಮ ಮನೆ ದೇವರನ್ನು ಬಿಡಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಮನೆ ದೇವರುಗಳು ನಮ್ಮ ಹಿರಿಯರು ಪೂಜಿಸ್ತಾ ಬಂದಿರುವಂಥ ಕುಲದೇವರುಗಳು. ಎಷ್ಟೇ ಕಷ್ಟಗಳಿದ್ರೂ ನಾವು ಪರಿಹಾರ ಕೇಳಬೇಕಾಗಿರೋದು ನಮ್ಮ ಮನೆ ದೇವರ ಹತ್ರನೇ. ನೀವು ಕೂಡ ಆದಷ್ಟು ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರು ಆಗಿ ಇಷ್ಟದ ದೇವರುಗಳನ್ನು ಇಟ್ಟು ಪೂಜಿಸೋಕ್ಕೆ ಪ್ರಯತ್ನ ಪಡಿ. ನಿಮಗೆ ತುಂಬ ಕಡೆ ಮಾಹಿತಿಗಳು ಸಿಗ್ಬೋದು. ದೇವ್ರ ಮನೇಲಿ ಎಷ್ಟು ಫೋಟೋಗಳನ್ನ ಇಡಬೇಕು, ಒಂದೇ ಥರ ಇರುವಂಥ ಎರಡೆರಡು ಫೋಟೋಗಳನ್ನ ಇಡಬಾರ್ದು ಅಂತ ಹೇಳಿ. ಸೊ ನಾನು ಕೂಡ ಅಷ್ಟೇ, ನಮ್ಮನೆ ದೇವ್ರ ಮನೇಲಿ ಇಷ್ಟ ದೇವರು ಹಾಗೆ ಮನೆ ದೇವರನ್ನು ಬಿಟ್ಟು ಬೇರೆ ಫೋಟೋಗಳನ್ನ ಇಟ್ಟಿಲ್ಲ. ಇದು ನನಗೆ ಗೊತ್ತಿರುವಂಥ ಸ್ವಲ್ಪ ಮಟ್ಟಿಗಿನ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದೀನಿ. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಸು ನೋಟಿಫಿಕೇಷನಲ್ಲಿ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಒಂದು ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋದಲ್ಲೂ ಕೂಡ ನಿಮಗೆ
ಮನೇಲೇ ಕೂತ್ಕೊಂಡು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ, ಹೌಸ್ ವೈಫ್ಗಾಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡೋರ್ಗಾಗಿರ್ಬೋದು, ನಿಜವಾಗ್ಲೂ ಹೆಲ್ಪ್ಫುಲ್ ಆಗುವಂಥ ಮಾಹಿತಿನೇ ಶೇರ್ ಮಾಡ್ತಾ ಹೋಗ್ತೀನಿ. ಆದರೆ ನಾನು ಯಾವತ್ತೂ ಫ್ರಾಡ್ ಆಗಿರುವಂಥ ಮಾಹಿತಿನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ತುಂಬಾ ದುಡ್ಡನ್ನ ಕಳ್ಕೊಂಡಿದ್ದೀನಿ ಈ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ನ ಜಾಬ್ಗೋಸ್ಕರ. ಯಾಕಂತ ಹೇಳಿದ್ರೆ ಎಲ್ರಿಗೂ ಅಷ್ಟೇ ಹೊರಗಡೆ ಹೋಗಿ ಮನೇಲಿರುವಂಥ ಮಕ್ಕಳನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಹಳ್ಳಿಲಿರುವಂಥ ಹೆಣ್ಮಕ್ಳಿಗಂತೂ ತುಂಬಾ ಕಷ್ಟ. ಅಂಥವ್ರಿಗಂತೂ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳು ತುಂಬಾ ಯೂಸ್ ಆಗುತ್ತೆ. ಹೇಗೆಲ್ಲ ಮಾಡೋದು, ಹೇಗೆ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡೋದು ಅಂತ